ಯಾವ್ರಪ್ಪ? ಬೊಮ್ಮಳ್ರಿ ನಮ್ಮ ಬೀಜ ಯಾವ ಹಚ್ಚಿರಿ? ಇವು ಅರುಣೋದಯ ಅಂತೇಳಿ ಬಂದದ್ರಿ, ವಸುಂಧರ ಅಂತೇಳಿ. ಎಷ್ಟು ವರ್ಷ ಆಯ್ತು ಹಚ್ಚಕೈತಿ? ಈಗ ಒಂದು 4-5 ವರ್ಷ ಸನೇಕ ಐತ್ರಿ. ಇಳುವರಿ ಹೆಂಗೆ ಬರ್ತೈತೆ? ಇಳುವರಿ ಚಲೋ ಹೊಂಟದ ನೋಡ್ರಿ ನಮ್ಮ ಬೈಕ್ ಮಾತ್ರ. ಎಕರೆಗೆ 15-18 ತನಕ ಬರ್ತದೆ. 4 ವರ್ಷ ಆಯ್ತು ಹಚ್ಚಕೈತೆ. ದಾಮಿ ಪಾಮಿ ಏನು ರೋಗ ಪಾಗ ಬರ್ತದ? ರೋಗ ಕಡಿಮೆ ರೀ. ಫಸ್ಟಿಗೆ ಅದನ್ನ 20 ದಿವಸದಾಗ ಎಣ್ಣೆ ಹೊಡ್ಕೋಬೇಕು. ಇದಕ್ಕೆ ಹಚ್ಚಿದ 20 ದಿವಸದಾಗ ರೋಗ ಕಡಿಮೆ. ಹೊಲಕ್ಕ ಎಲಿ ತಿಳಿ ಬರ್ತದೆ. ಬಂದವ ನೋಡಿ. ಕಾಯಿ ಪಾಯಿ ಚಲೋ ಆಗ್ತದೆ. ಕಾಯಿ ಚಲೋ. ಬಿಡ್ಸಕ ಹೆಂಗ್ ಬರ್ತೈತಿ? ಏನು ಆಳ ಹಿಡಿಯಲ್ಲ ನೋಡ್ರಿ ಭಾಳ. ಯಾಕೆ ಒಬ್ಬರು ಎಷ್ಟು ಬಿಡಿಸ್ತಾರ? ಒಂದು ಒಬ್ಬೊಬ್ರು ಕುಂಟಲ್ ಬಿಡಿಸ್ತಾರ. ಕುಂಟಲ್ 70 kg 70 kg ಒಂದು ಕುಂಟಲ್ ತನ ಬಿಡಿಸ್ತಾರ. ಒಂದೊಂದು ಕುಂಟಲ್ ಆ ಬೀಜಕ್ಕೆ ಇನ್ನೊಂದು ಬೀಜ ಕಂಪನಿ ಬೀಜಕ್ಕೆ ಅವಕ್ಕೆ ವ್ಯತ್ಯಾಸ ವ್ಯತ್ಯಾಸ ಏನಿಲ್ರಿ. ಇದು ಕುಡ್ಡಂಬ ಮಾತಲ್ಲ ನೋಡ್ರಿ. ಮಾತಿಲ್ಲ. ಅವು ಕಂಪನಿ ಬೀಜ ಕುಡ್ಡು ಬರ್ತಾವ. ಕುಡ್ಡು ಬರ್ತಾವ್ರಿ. ಬರ್ತಾವ ಬರೀ ಅದಾಗಿ ಬಿಡ್ತಾರ. ಅದು ಹೌದಾ ಸರ್? ಏನಾಗ್ತಲ್ರಿ, ಹುಳ ಬರ್ತದ. ಹುಳ ಬರತ್ ನೋಡ್ರಿ. ಹುಳ ಬಿರ್ಸ್ ಬರ್ತದ. ಒಟ್ಟ ಕೂಲಿಯರ್ ಬಿಡ್ಸಕನ್ ತ್ರಾಸ ಅನ್ಸಲ್ಲ. ದೌಡ ಕೆಲಸ ಆಗ್ತದ. ಕೆಲಸ ಕಾಯಿನ್ ದೌಡ ಆತಾವಲ್ಲ. ಕಾಯಿ ಜಲ್ದಿ ಕಾಯಿ ತಿರ್ಕೊಂಡ್ ಒಣ ಬೇಸಾಯಕಿನ ಬರ್ತಾವ, ನೀರಾವರಿಗಿನ ಬರ್ತಾವ. ಎಲ್ಲಟಕ್ ಬರ್ತದ. ಎಲ್ಲಟಕ್ ಕಾಯಿನ್ ದೌಡ್ ಬರ್ತಾವ. ದೌಡ ಆತ್ ನೋಡ್ರಿ. ಚಲೋ ಬರ್ತಾವ. ಎಷ್ಟು ವರ್ಷ? 4 ವರ್ಷ ಆಯ್ತು ಹಚ್ಚಕ? 4 ಇಲ್ಲ 5ನೇ ವರ್ಷ ಆಯ್ತು. 5 ವರ್ಷ. ಎಷ್ಟು ಪ್ಯಾಕೆಟ್ ಐತಿ ನಾವು ಈ ವರ್ಷ ರೀ? ಈ ವರ್ಷ ಏನಿಲ್ಲ ಒಂದು 40 ಪ್ಯಾಕೆಟ್ 40 ಪ್ಯಾಕೆಟ್ ಹಚ್ಚಿ. ಮತ್ತೆ ಮುಂದಿನ ಸಲ ಜಾಸ್ತಿ ಹಚ್ತೀನ? ಮತ್ತೆ ಜಾಸ್ತಿ ಹಚ್ಬೇಕ್ರಿ. ಈ ಬೀಜನ ಹಚ್ಬೇಕ್ರಿ. ಮತ್ತೆ 40 ಪ್ಯಾಕೆಟ್ ತಗೊಂಡು ಹಚ್ಚಿ. ಸರಿ ಆಯ್ತಾನ.